ಏನು ಗೌಡ್ರೆ ಓದ್ತಾರೇನೆ ಬೋ ಮಿನ್ಸ್ತಾ ಇದ್ದಂಗಿತ್ತು. ಏನು ಅತ್ಗೇನು ನೋಡಿ ಮಾತಾಡ್ಸ್ಕೊಂಬರೋದಕ್ಕೆ ಅಂತಲೇ ರೆಡಿ ಆದಂಗಿತ್ತು. ಏಯ್ ಬರೀ ಮಾತಾಡ್ಸೋದಕ್ಕಷ್ಟೇ ಅಲ್ಲಕಲ್ಲ, ನನ್ನ ಮನಸ್ಸಲ್ಲಿರೋದು ಎಲ್ಲಾನು ಹೇಳ್ಕೊಳಮ್ಮ ಅಂತಲೇ ಹೋಗಿದ್ದೆ. ಓಹೋ, ಹಂಗಾದ್ರೆ ಎಲ್ಲನೂ ಹೇಳಿರ್ತೀರಿ, ಅದಕ್ಕೇನು ಒಪ್ಕೊಂಡಿರ್ತಾರೆ. ಹಂಗಾದ್ರೆ ಗೌಡ್ರೆ ಇದೇ ಖುಷಿಗೆ ಪಾರ್ಟಿ ಏನು ಇಲ್ವೇ? ಏಯ್ ಸುಮ್ಮನಿರ್ಲ, ಸುಮ್ಮನೆ ಆಡ್ಬೇಡ. ಹೇಳೋಣ ಅಂತಲೇ ಹೋದೆ, ಆದರೆ ಏನು ಹೇಳಲಿಲ್ಲ. ಹಿಂಗಾಯ್ತದೆ ಅಂತ ನಾನು ಅನ್ಕೊಂಡಿದ್ದೆ. ನಾನಾಗಿದ್ದಿದ್ರೆ ನೀನಾಗಿದ್ರೆ ಏನು ಒದೆ ತಿನ್ಕೊಂಡ್ ಬರ್ತಾ ಇದ್ದೆ, ಬಾಯಿ ಮುಚ್ಕೊಂಡು ಕೂತ್ಕೊಳ್ಳ. ಅಲ್ಲ ಗೌಡ್ರೆ, ಏಳಕ್ಕೆ ಅಂತಾನೆ ಹೋದ್ಮೇಲೆ ಹೇಳ್ಬಿಟ್ಟೆ ಬರ್ಬೇಕಾಗಿತ್ತು, ಏನಾಗ್ಬಿಡೋದು? ಏಯ್ ಅದೇ ಆಗಲಿಲ್ಲ ಅಂತ ಹೇಳ್ತಾವನೆ, ಹೋಗ್ವಾಗ ಒಳ್ಳೆ ಹುಲಿ ಓದಂಗೆ ಹೋದೆ. ಆದರೆ ಅವ್ರನ್ನ ನೋಡ್ದಟ್ಕೆ ಇಲ್ಲಿ ಆಗ್ಬಿಟ್ರಾ? ಏಯ್ ಸುಮ್ ಕೂತ್ಕೊಳ್ಳ. ಅಲ್ಲ ಗೌಡ್ರೆ, ಪ್ರೀತಿ ಅಂತ ಮಾಡಿದ್ಮೇಲೆ ಇವೆಲ್ಲ ಆಯ್ತದೆ, ಹಂಗನ್ಬಿಟ್ಟು ಸುಮ್ಕಿರಕ್ ಆಯ್ತದ? ಧೈರ್ಯ ಮಾಡ್ಬಿಟ್ಟು ಹೇಳ್ಬಿಡ್ಬೇಕಾಗಿತ್ತು. ಹ್ಞೂ ಗೌಡ್ರೆ, ಪ್ರೀತಿ ಏನು ಎಲ್ಲ ಮಾಡ್ತಾರೆ, ಆದರೆ ಅದನ್ನ ಸರಿಯಾದ ಟೈಮ್ಗೆ ಹೇಳೋದಲ್ಲ, ಅದು ಮುಖ್ಯ. ಹಾಂ ಅಲ್ಲ ಗೌಡ್ರೆ, ನಿಮ್ಮಂಥವ್ರೆ ಹಿಂಗಾಗ್ಬಿಟ್ರೆ ಇನ್ನು ನಮ್ಮಂಥವ್ರು ಎಲ್ಲೋಗ್ಬೇಕು? ಇಂಥವೆಲ್ಲ ಆಯ್ತವಪ್ಪ. ಪ್ರೀತಿ ಅಂದ್ಮ್ಯಾಕೆ ಮನ್ಸಲ್ಲಿರೋದನ್ನ ಹೇಳ್ಬಿಡ್ಬೇಕು, ಆಮ್ಯಾಕೆ ಏನಾಯ್ತದೆ ನೋಡ್ಬಿಡಮ್ಮ. ಹಂಗಂದಿರ್ಲಾ? ಹ್ಞೂ ನೋಡ್ರಲ್ಲ, ನಾಳೆನೇ ಹೋಗಿ ನನ್ನ ಮನಸ್ಸಲ್ಲಿರೋದು ಎಲ್ಲಾನು ಹೇಳ್ಕೊಂಬಿಡ್ತೀನಿ. ಇದು ಗೌಡ್ರು ಅಂದ್ರೆ ಏನ್ಲಾ? ನಾಳೆನೇ ಬ್ಯಾಂಕಿಗೆ ಹೋಗಿ ಕಟ್ಬಿಟ್ರೆ ಪೂರ್ತಿ ದುಡ್ಡು ಬಂದ್ಬಿಡುತ್ತೆ. ಆಮೇಲೆ ನಮ್ಮ ಬೇಬಿಗೆ ಏನೇನು ಬೇಕೋ ಎಲ್ಲ ಕೊಡಿಸ್ಬಿಡ್ತೀವಿ. ಏನಾಯ್ತು ಹೇಳೋ, ಅಮೌಂಟ್ ಆಗಿದೆ ಅಲ್ವಾ? ಅಣ್ಣ ಅವ್ನು ಯಾವನೋ ನಿಂಗೆ ಮೋಸ ಮಾಡಿಬಿಟ್ಟು ಏನಣ್ಣ, ಇದು ಫೇಕ್ ಚೆಕ್ಕು, ಇದ್ರಲ್ಲಿ ದುಡ್ಡು ಇಲ್ಲ ಏನೂ ಇಲ್ಲ ಅಂತ ಹೋಗು ಅಂತ ಕಳಿಸ್ಬಿಟ್ರಣ್ಣ. 9 ಲಕ್ಷದ ಚೆಕ್ಕು ಸರ್, ಪ್ಲೀಸ್ ಒಂದ್ಸಲ ನನಗೋಸ್ಕರ ರೀಚೆಕ್ ಮಾಡಿ ಸರ್ ಪ್ಲೀಸ್. ಆ ಅಕೌಂಟಲ್ಲಿ ದುಡ್ಡೇ ಇಲ್ಲ ರೀ. ಇದೇ ಥರ ಲಾಸ್ಟ್ ಮಂತ್ ಕೂಡ ಇಬ್ರು ಬಂದಿದ್ರು, ನೀವು ಅವ್ರ ತಾನೇ ಯಾಮಾರಿದ್ದೀರ ಅನ್ಸುತ್ತೆ. ಏನ ಮುಂಚೆನೆ ಬಂದ್ಬಿಟ್ಟಿದ್ಯಾ? ಸುಮ್ಮನೆ ಹಾಗೆ ಬಂದೆ ಬ್ರೋ. ಸಿಗರೇಟ್ ಕೊಡ ಕೊಡ. ಯಾಕ ಡಲ್ ಆಗಿದ್ಯಾ? ಹಾಗಿಲ್ಲ ಬ್ರೋ. ನೆನ್ನೆ ನೋಡ್ತಾ ಇದ್ದ ನಾನು, ಯಾಕೋ ಟೆನ್ಷನ್ ಅಲ್ಲಿದ್ಯಾ? ಏನಿಲ್ಲ ನೋಡ, ನೀನು ಈಗ ಸ್ವಲ್ಪ ದುಡಿತಾ ಇದೆಯಾ, ದುಡ್ಡು ತಂದು ಮನೆಯವ್ರಿಗೆ ಕೊಟ್ಬಿಡೋದಲ್ಲ, ಅದರಲ್ಲಿ ಸ್ವಲ್ಪ ಎತ್ತಿಡಬೇಕು. ಕೇಳ್ತಾರಲ್ಲ ಬ್ರೋ. ಕೇಳ್ತಾರೆ ಅಂತ ಕೊಟ್ಬಿಡೋಕ್ಕಾಗುತ್ತಾ? ಲೆಕ್ಕಾಚಾರ ತಪ್ಪೋಗ್ಬಿಡುತ್ತೆ. ಏನು ಹಂಗೆ ನೋಡ್ತಿದ್ಯಾ? ವ್ಯವಹಾರ ಸಂಬಂಧ ಎರಡಕ್ಕೂ ದುಡ್ಡು ಬೇಕು. ಮನುಷ್ಯ ದುಡ್ಡು ಅಂದರೆ ಅವನಿಗೆ ದುರಾಸೆ ಅಂತಾರೆ. ಅದೇ ಮನುಷ್ಯನ ಹತ್ರ ದುಡ್ಡಿಲ್ಲ ಅಂದರೆ ಕಾಲು ಕಸಕ್ಕಿಂತ ಕೀಳಾಗಿ ನೋಡ್ತಾರೆ. ದುಡ್ಡಿದ್ರೇ ಬೆಲೆ ಜಾಸ್ತಿ ಕಣ. ಆ ದುಡ್ಡು ಉಳಿಸೋದಕ್ಕೆ ಒಂದಷ್ಟು ಸುಳ್ಳು ಹೇಳ್ಬೇಕಾಗುತ್ತೆ. ತಪ್ಪೇನು? ನಾನು ಸುಳ್ಳು ಹೇಳಿದ್ದಕ್ಕೇನೆ 4 ಕಾಸು ಉಳಿಸಿರೋದು. ಉಳಿತಾಯ ಉಳಿತಾಯ ಅಂದರೆ ದುಡ್ಡು ಉಳಿಸ್ಬೇಕು ಅಂತ, ಸಾಲ ಸೋಲ ಮಾಡಿ ದುಡ್ಡು ಉಳಿಸ್ಬೇಕು ಅಂತ. ಹಾಂ, ಸಿಗರೇಟ್ ಸೇದಿ, ಬೇಗ ಹೋಗು, ನಿನ್ನ ಹೆಂಡತಿ ಕಾಯ್ತಾ ಇರ್ತಾಳೆ. ಹಾಂ, ಬರಲ್ಲ ಬೇಗ. ಯಾವಾಗಲೂ ದುಡ್ಡು ಅಂತಾನೆ ಇರ್ತಾನಲ್ಲ, ಇವತ್ತು ಬೇರೆ ಉಳಿಸಿದೀನಿ ಅಂತ ಬೇರೆ ಹೇಳ್ತಿದ್ದ. ಏನಿರ್ಬೋದು?
ಭಾವನವ್ರೆ, ಇವತ್ತು ಹೆಂಗಾರ ಮಾಡಿ ನನ್ನ ಮನಸ್ಸಲ್ಲಿರೋ ಪ್ರೀತಿ ವಿಷಯ ನಿಮ್ಗೆ ಹೇಳೇ ಹೇಳ್ತೀನಿ. ಸಿದ್ದು, ಅದ್ಗೆ ಏನ್ ಸಿದ್ದು ಇವತ್ತು ಈ ರೇಂಜ್ ಖುಷಿಯಾಗಿದ್ದೀರಾ? ಏನ್ ಸಮಾಚಾರ? ಏನಿಲ್ಲ ಅದ್ಗೆ, ಅದು ಹೇಳಿ ಪರವಾಗಿಲ್ಲ, ನನ್ನ ಹತ್ರ ಏನ್ ನಾಚಿಕೆ. ಅದಕ್ಕೆ ಇವತ್ತು ಇವತ್ತು ಭಾವನವ್ರಿಗೆ ನನ್ನ ಪ್ರೀತಿ ವಿಷಯ ಹೇಳಕ್ ಹೋಯ್ತವನಿ. ವಾವ್, ಆಸಮ್ ಸಿದ್ದು. ಮತ್ತಿನ್ನೂ ಇಲ್ಲೇ ಯಾಕಿದ್ದೀರಾ? ಹೊರಡಿ, ಬೇಗ ಹೋಗಿ. ಸರಿ ಅದಕ್ಕೆ, ಸಿದ್ದು, ಆಲ್ ದಿ ಬೆಸ್ಟ್ ನಿಮ್ಗೆ. ಥ್ಯಾಂಕ್ ಯು ಅದಕ್ಕೆ. ಹೋಗು ಸಿದ್ದು, ಹೋಗು. ಆ ಕಡೆ ನಿನ್ ಭಾವನಾನ ಪ್ರೀತಿ ಮಾಡ್ತಿದ್ರೆ ಈ ಕಡೆ ಪೂರ್ವಿ ಜೊತೆ ನಿನ್ ಮದ್ವೆ ತಯಾರಿ ನಡೀತಾ ಇದೆ. ಮುಂದೆ ನಿನ್ ಕತೆ ಸೂಪರ್ ಆಗಿರುತ್ತೆ. ಹಲೋ, ಏನು ಚಿರುಮರಿ, ನನಗೆ ಫೋನ್ ಮಾಡಿಬಿಟ್ಟಿದ್ದೀರಿ? ನಂಗೆ ಯಾಕೆ ಬಂದ? ಅದೇ ಮತ್ತೆ ಇಷ್ಟು ದೊಡ್ಡ ಮನೇಲಿ ನಾನು ಏನು ಅಂತ ಮಾಡಲಿ, ನೆನಪಾಗದೆ ಇರ್ತೀರಾ? ನಂದು ಇಷ್ಟು ದೊಡ್ಡ ಆಫೀಸು, ಎಷ್ಟು ಜನನ ಭೇಟಿ ಮಾಡ್ತಿರ್ತೀನಿ, ಆದರೂ ಅಷ್ಟು ಜನರ ಮಧ್ಯೆನೂ ನಿನ್ನ ನೆನಪು ಕಾಡ್ತಾನೆ ಇರುತ್ತೆ. ಅಯ್ಯೋ, ಹಾಗಂತ ಕೆಲಸನೆಲ್ಲ ಬಿಟ್ಟು ನನ್ನ ಬಗ್ಗೆನೇ ಸದಾ ಯೋಚನೆ ಮಾಡ್ಕೊಂಡು ಕೂತ್ಕೋಬೇಡಿ. ಕೆಲಸದ ಕಡೆನೂ ಸ್ವಲ್ಪ ಗಮನ ಕೊಡಿ. ಆಗಲಿ ಆಗಲಿ, ಈಗ ತಾನೇ ಒಂದು ಮೀಟಿಂಗ್ ಮುಗೀತು. ನಿಮ್ಮ ಮಾತುಗಳನ್ನು ಶಿರಸಾವಹಿಸಿ ಪಾಲಿಸಲಾಗತ್ತೆ. ರೀ, ಹ್ಞೂ, ನಾನು ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಬರಲಾ? ಈಗ ಯಾಕೆ? ಅದು ಮನೇಲಿ ತರಕಾರಿ ಎಲ್ಲ ಖಾಲಿ ಆಗಿದೆ, ಹಾಗೆ ಹೋಗಿ ತಗೊಂಡು ಬರೋಣ ಅಂತ. ತರಕಾರಿ ತರೋಕ್ಕೋಸ್ಕರ ನೀವು ಈ ಬಿಸಿಲಲ್ಲಿ ಹೊರಗೆ ಹೋಗ್ಬೇಕಾ? ಏನು ಬೇಡ, ನನಗೆ ಲಿಸ್ಟ್ ಮಾಡಿ ಕಳಿಸಿ, ನಾನು ಆನ್ಲೈನ್ ಆರ್ಡರ್ ಮಾಡ್ತೀನಿ, ಮನೆಗೆ ಬರುತ್ತೆ. ರೀ, ಹಾಗಲ್ಲ ರೀ, ನಂಗೆ ಮನೇಲಿ ಒಬ್ಬಳೇ ಇದ್ದು ತುಂಬ ಬೋರ್ ಆಗ್ತಿದೆ. ಅದಕ್ಕೆ ಹೇಗೂ ತರಕಾರಿ ಎಲ್ಲ ಖಾಲಿ ಆಗಿದೆ ಅಲ್ವಾ, ಮನೆಗೆ ಬೇಕಾಗಿರೋ ವಸ್ತುಗಳನ್ನೆಲ್ಲ ಓಡಾಡ್ಕೊಂಡು ತೊಗೊಂಡು ಬರೋಣ ಅಂತ. ಹೇಗೂ ಸೂಪರ್ ಮಾರ್ಕೆಟ್ ಎಲ್ಲಿದೆ ಅಂತ ತೋರಿಸ್ಕೊಟ್ರಲ್ಲ, ಬೇಗ ಹೋಗಿ ಬೇಗ ಬರ್ತೀನಿ ರೀ, ಪ್ಲೀಸ್ ರೀ. ಬೇಡ ಜಾನ್ವಿಯವರೇ, ನೋಡಿ, ನೀವೊಬ್ಬರೇ ಹೊರಗೆ ಓಡಾಡೋದು ನನಗಿಷ್ಟ ಇಲ್ಲ. ನಮ್ಮ ಮನೆ ಸುತ್ತಮುತ್ತ ಮನೆಗಳಿರೋದೇ ಕಡಿಮೆ, ಜನರು ಓಡಾಡೋದು ಕಡಿಮೆ. ನಿಮ್ಗೇನಾದರೂ ಹೆಚ್ಚು ಕಡಿಮೆ ಆಗೋದ್ರೆ ಅಂತ ನನಗೆ ಭಯ. ಅದೇ ಮತ್ತೆ, ಯಾರು ಓಡಾಡೋದೇ ಇಲ್ಲ ಅಂದಮೇಲೆ ನನಗೆ ಯಾರು ತೊಂದರೆ ಕೊಡ್ತಾರೆ? ಆ ಥರ ತೊಂದರೆ ಕೊಟ್ಟರು ನಾನು ಸುಮ್ಮನೆ ಬಿಡಬೇಕಲ್ಲ, ಕರೆಕ್ಟಾಗಿ ಪಾಠ ಕಲಿಸ್ತೀನಿ ಅವ್ರಿಗೆ. ಜಾನ್ವಿಯವರೇ, ನಾವು ಥಿಯರಿಟಿಕಲಿ ಮಾತಾಡೋದು ಬೇರೆ, ಪ್ರಾಕ್ಟಿಕಲ್ ಆಗಿ ಇಲ್ಲಿ ನಡೆಯೋದೇ ಬೇರೆ. ನೀವೇ ನ್ಯೂಸ್ ನೋಡ್ತಿರ್ತೀರ ಅಲ್ವಾ, ಒಂಟಿಯಾಗಿ ಓಡಾಡೋ ಹೆಣ್ಮಕ್ಳ ಮೇಲೆ ಎಷ್ಟು ದೌರ್ಜನ್ಯ ನಡೀತಾ ಇದೆ ನಿಮಗೆ ಗೊತ್ತಿಲ್ವಾ? ನಿಮಗೆ ಒಂಚೂರು ತೊಂದರೆ ಆದರೂ ನನಗೆ ಹೇಗೆ ಸಹಿಸೋಕ್ಕಾಗುತ್ತೆ? ಈ ಒಂದು ವಿಷಯದಲ್ಲಿ ನಿಮ್ಮನ್ನು ಹೊರಗೆ ಹೋಗೋಕ್ಕೆ ನಾನು ಬಿಡೋಕ್ಕಾಗಲ್ಲ ಜಾನ್ವಿಯವರೇ. ಸರಿ ಬಿಡಿ, ನಾನೆಲ್ಲೂ ಹೋಗಲ್ಲ. ಸಂಜೆ ಬರ್ತಾ ನೀವೇ ಎಲ್ಲ ತೊಗೊಂಡು ಬನ್ನಿ. ನೋಡಿ, ಬೇಜಾರು ಮಾಡ್ಕೋಬೇಡಿ, ನಾನು ಹೇಳ್ತಿರೋದು ನಿಮ್ಮ ಒಳ್ಳೇದಕ್ಕೆ ಅಲ್ವಾ. ಒಂದು ಕೆಲಸ ಮಾಡೋಣ, ಸಂಜೆ ನಾನು ಬೇಗ ಬಂದುಬಿಡ್ತೀನಿ, ನಾವಿಬ್ಬರು ಹೋಗಿ ನಿಮ್ಗೆ ಏನೆಲ್ಲ ಬೇಕು ಅನ್ಸುತ್ತೆ ಅದನ್ನೆಲ್ಲ ತೊಗೊಂಬರೋಣ, ಸರಿನಾ? ಸರಿ. ಜಾನ್ವಿ ಅವರೇ, ನೀವು ಬೇಜಾರು ಮಾಡಿಕೊಂಡ್ರೂ ಪರವಾಗಿಲ್ಲ, ಆದರೆ ನಾನು ಮಾತ್ರ ನಿಮ್ಮನ್ನು ನಮ್ಮ ಮನೆಯಿಂದ ಹೊರಗೆ ಹೋಗೋಕ್ಕೆ ಬಿಡೋದಿಲ್ಲ. ಒಂದ್ಸಲಿ ನೀವು ಹೊರಗಿನ ಪ್ರಪಂಚ ನೋಡಿಬಿಟ್ರೆ ಅದಕ್ಕೆ ಅಡಿಕ್ಟ್ ಆಗಿಬಿಡ್ತೀರಾ. ಅದಕ್ಕೆ ಅಡಿಕ್ಟ್ ಆದರೆ ನಮ್ಮ ಪ್ರಪಂಚನ ಮರೆತು ಬಿಡ್ತೀರಾ. ನಾವು ಹಾಗಾಗೋದಕ್ಕೆ ನಾನು ಬಿಡೋದಿಲ್ಲ. ನೀವು ಈ ಪಂಜರದ ಒಳಗಡೆನೇ ಇರಬೇಕು.
ರೀ ಹಾಂ ಆಯ್ತೇನ್ರಿ ಲೇಟ್ ಆಗ್ತಿದೆ. ಹಾಂ ನಂದಾಯ್ತು. ನೀನು ರೆಡಿನಾ? ಹ್ಞೂ ನಾನು ರೆಡಿ. ಸರಿ, ನಿಂದಾದರೆ ಬಾಗಿಲಾಕೊಂಡು ಹೊರಗಡೆ ಇರು. ಸರಿ, ಬೇಗ ಬನ್ನಿ ಆಯ್ತಾ? ಸರಿ ಹೋಗು. ಹಾಂ, ಇನ್ನೊಂದು 20,000 ಹಾಕಿಬಿಟ್ರೆ 5 ಲಕ್ಷ ಹಾಕ್ಬಿಡುತ್ತೆ. 5 ಲಕ್ಷ. ತಾಯೇ, ನಾನು ಬಿಟ್ಟು ಹೊಡೋಗ್ಬೇಡಪ್ಪ. ನೋಡಮ್ಮ, ಇನ್ನೂ ಜಾಸ್ತಿ ಮಾಡಮ್ಮ ದುಡ್ಡನ್ನ. ಅಪ್ಪ ಅಪ್ಪ, ಏನಪ್ಪ? ನನಗೆ ಯಾಕೋ ಸ್ವಲ್ಪ ಮೈ ಹುಷಾರಿಲ್ಲಪ್ಪ. ನಾನು ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ. ಯಾಕಪ್ಪ, ಮೈ ಏನಾದ್ರು ಬಿಸಿ ಇದೆಯಾ? ಹ್ಞೂ. ಮಾತ್ರೆ ತಗೊಂಡು ಬಿಸಿ ಊಟ ಮಾಡು, ಜ್ವರ ಓಡೋಗುತ್ತೆ. ಏ ಅಜಯ್, ಮೈ ಕೈ ಎಲ್ಲ ನೋವು. ಹೌದಾ? ಸಂತು, ನೀನು ಒಬ್ಬನೇ ಬೇಡ, ನಾನು ಬರ್ತೀನಿ. ಅಪ್ಪ ಅಪ್ಪ ಬೇಡ, ನಿಮ್ಗೆ ಯಾಕೆ ತೊಂದರೆ? ನಿಮ್ಗೇನೋ ಕೆಲಸ ಇರುತ್ತೆ, ನಾನು ಹೋಗಿ ಬರ್ತೀನಿ. ಇಲ್ಲಪ್ಪ, ನೀನು ಒಬ್ಬನೇ ಹೋಗ್ಬೇಡ. ಒಂದು ನಿಮಿಷ ಇರು. ಹರೀಶಾ, ಸಂತಗೇನೋ ಸ್ವಲ್ಪ ಹುಷಾರಿಲ್ವಂತೆ, ಆಸ್ಪತ್ರೆ ಜೊತೆಲಿ ಹೊಟ್ಟು ಹೋಗಪ್ಪ. ಹೌದಾ ಬ್ರೋ? ಬಾ ಹೋಗಿ ಬರೋಣ. ಏ ಬೇಡ ಕಣ, ನಾನು ವೀಣನ್ ಕರ್ಕೊಂಡು ಹೋಗ್ತೀನಿ. ನೀನು ಹೊಸದಾಗಿ ಅಂಗಡಿ ಓಪನ್ ಮಾಡಿದ್ಯಾ, ಕ್ಲೋಸ್ ಮಾಡಿದ್ರೆ ಬಿಸ್ನೆಸ್ ಲಾಸ್ ಆಗುತ್ತೆ. ಹಾಂ, ವೀಣಾ ವೀಣಾ. ರೀ? ಹಾಂ, ರೆಡಿನಾ? ಹಾಂ ರೀ. ಹಾಂ, ಹೊರಡೋಣಪ್ಪ, ಹಾಸ್ಪಿಟ್ಲಿಗೆ ಹೋಗ್ಬೇಕಲ್ಲ. ಹಾಂ. ಹಾಂ. ಅಜ್ಜಿ, ನಿಮ್ಗೆ ಏನೇನು ಬೇಕೋ ಎಲ್ಲ ಮಾಡಿಟ್ಟಿದ್ದೀನಿ. ಹಾಂ ಸರಿ. ಹರೀಶಾ, ನೀನು ಅಂಗಡಿಗೆ ಹೋಗೋ ಮೊದಲು ಅಜ್ಜಿಗೆ ಏನಾದರೂ ಬೇಕಾ ಅಂತ ಕೇಳಿ ಬಡಿಸ್ಬಿಟ್ಟು ಹೋಗೋ. ಸರಿ, ಹೊರಡೋಣ. ಹಾಂ. ಹಾಂ, ಬರ್ತೀವಿ. ನಾವು ಬರ್ತೀವೋ ಅಜ್ಜಿ? ಇದೇನಿದು ಇವತ್ತು ಹೊಸ ವರ್ಷ ಶುರು ಆಗಿಬಿಟ್ಟಿದೆಯಲ್ಲ. ಏನು ಮಾಡೋದು?
ಏ ಜವರಗೌಡ. ಓಹೋ ಮುಂಚಮೆ ಚೆನ್ನಾಗಿದ್ದೇನೆ ಬರಯ್ಯ. ಚೆನ್ನಾಗಿದ್ದೇನೆ, ಬರವಾ. ಓಹೋ ನೀವಿಬ್ರು ಬಂದ್ಬಿಟ್ಟಿದ್ದೀರಾ? ನೀವಿಬ್ರು ಬಂದಿದ್ದು ಬಹು ಖುಷಿ ಆಯ್ತು ಕಣವ. ಅವ್ರು ಇದ್ದಿದ್ದಕ್ಕೆ ಅಲ್ವಾ ಇದೆಲ್ಲ ಸಾಧ್ಯವಾಗಿದ್ದು. ಹೌದು ಕಣಮೆ. ನೀವೆಲ್ಲ ಕೂತ್ಕೊಂಡಿರಿ, ಕುಡಿಯಕ್ಕೆ ನೀರು ತರ್ತೀನಿ. ನೀಲು ಬಮ್ಮ. ಮುಂಚಮೆ ಆರಾಮಾಗಿ ಬಂದ್ರಾ? ನಾನು ಆಂಟಿಗೆ ಹೆಲ್ಪ್ ಮಾಡ್ಬಿಟ್ಟು ಬರ್ತೀನಿ. ಎಲ್ಲಯ್ಯ ನಿನ್ನ ಮಗನೇ ಕಾಣ್ತಾ ಇಲ್ಲ. ಏನೋ ಹೊಸಿ ಕೆಲಸ ಅದಂತ ಆಚೆ ಹೋಗೋನ್ ಕಣಯ್ಯ, ಇನ್ನೇನು ಬಂದ್ಬಿಡ್ತಾನೆ. ಅಲ್ಲ ಕಣಯ್ಯ, ನಿನ್ನ ಮಗನಿಗೆ ವಿಷಯ ತಿಳಿಸಿದ್ಯೋ ಇಲ್ವೋ? ಇನ್ನೂ ಹೇಳಿಲ್ಲಪ್ಪ. ಈಗ ಅವನೇ ಬರ್ತಾನಲ್ಲ, ಅವನಿಗೆ ಗೊತ್ತಾಯ್ತದ ಬಿಡು. ಹಂಗಂದ್ರೆ ಹೆಂಗಯ್ಯ? ಮದುವೆ ಮಾಡ್ಕೋಬೇಕಾಗಿರೋ ನಾವು, ಸಂಸಾರ ಮಾಡಬೇಕಾಗಿರೋ ನಾವು, ಅವನಿಗೆ ವಿಷಯ ಗೊತ್ತಿಲ್ಲ ಅಂದ್ರೆ ಹೆಂಗೆ? ಮುಂಚಮೆ ನಾನು ಹಾಕಿದ ಗೆರೆನ ನನ್ನ ಮಗ ದಾಟಲ್ಲ ಅನ್ನೋ ನಂಬಿಕೆ ನನಗೆ ಅದೇ ಕಣಯ್ಯ. ಅಣ್ಣ, ನಮ್ಮ ಮನೇಲಿ ನಮ್ಮ ಅಪ್ಪ ಹೇಳಿದ್ದೆ ತೀರ್ಮಾನ. ಅವ್ರು ಹಾಕಿದ ಗೆರೆನ ನಮ್ಮ ಮನೇಲಿ ಯಾರೂ ದಾಟಕ್ಕಿಲ್ಲ. ಬಾಬಾ ಜವರಗೌಡ, ಮಕ್ಕಳನ್ನ ಎಷ್ಟು ಚೆನ್ನಾಗಿ ಬೆಳೆಸಿದ್ಯಾ. ಸಾಕ್ತಾ ಇದ್ರೆ ಹೆಂಗಪ್ಪ? ಹೇಗಾದರೂ ಮಾಡಿ ಅಣ್ಣನ ರೂಮಲ್ಲಿರೋ ದುಡ್ಡನ್ನು ಎತ್ಕೊಂಡ್ಬಿಟ್ರೆ ಸದ್ಯಕ್ಕೆ ನನ್ನ ಸಮಸ್ಯೆ ದೂರ ಆಗುತ್ತೆ. ಆದರೆ ಅಜ್ಜಿ ಅಮ್ಮ ಎಲ್ಲರೂ ಇಲ್ಲೇ ಇರುವಾಗ ಹೇಗೆ ಆ ದುಡ್ಡನ್ನು ಎತ್ಕೊಳ್ಳೋದು ಅಂತ. ಇದೇನೋ ಇದು ಹಂಡು ಸುಟ್ಟಿರೋ ಬೆಕ್ಕಿನ ಥರ ಓಡಾಡ್ತಿದ್ದೀಯಲ್ಲ, ಅಂಗಡಿಗೆ ಹೋಗೋಲ್ವಾ? ಹೋಗ್ತೀನಿ ಅಜ್ಜಿ. ಅದು ಒಂದು ಇಂಪಾರ್ಟೆಂಟ್ ಕೆಲಸದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಅದೇ ಹಾ ಇಷ್ಟು ವರ್ಷ ಯೋಚನೆ ಮಾಡಿದ್ದು ಸಾಕು, ಈಗ ಅಂಗಡಿ ಕಡೆ ಗಮನ ಕೊಡ ಹೋಗ. ಹಾಂ ಆಯ್ತು ಅಜ್ಜಿ. ಯಾರನ್ನು ಬೇಕಾದರೂ ಯಾಮರಿಸ್ಬೋದು, ಈ ಅಜ್ಜಿನ ಯಾಮರಿಸೋದು ಭಾಳ ಕಷ್ಟ. ಮೊದಲು ಸಿಂಚನ ಎಷ್ಟೊತ್ತಿಗೆ ಬರ್ತಾಳೆ ಅಂತ ತಿಳ್ಕೋಬೇಕು. ಹೇಳು ಡಂಬೋ. ಹಾಂ ಬೇಬಿ, ಎಷ್ಟೊತ್ತಿಗೆ ಬರ್ತಿದ್ಯಾ ಮನೆಗೆ? ಯಾಕೆ ಹೊರಗಡೆ ಕರ್ಕೊಂಡು ಹೋಗ್ತಿದ್ಯಾ? ಇಲ್ಲ ಇಲ್ಲ, ಹಾಗೇನಿಲ್ಲ. ಹಾಗೆ ಸುಮ್ಮನೆ ಜನರೆಲ್ಲ ಕೇಳಿದೆ ಅಷ್ಟೇ. ಇವತ್ತೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆಯಂತೆ, ಬರೋದು ಸ್ವಲ್ಪ ಲೇಟ್ ಆಗ್ಬೋದು. ಅದಕ್ಕೆ ಇವಾಗ ಒಂದು ಶಾರ್ಟ್ ಬ್ರೇಕ್ ತೊಗೊಂಡೆ. ಎಷ್ಟೊತ್ತಾಗತ್ತೋ ಗೊತ್ತಿಲ್ಲ. ಹೌದಾ? ಸರಿ ಸರಿ ಬೇಬಿ, ಆದಷ್ಟು ಬೇಗ ಬಾ, ಕಾಯ್ತಾ ಇರ್ತೀನಿ. ಸರಿ, ಬಾಯ್. ಅಬ್ಬಾ, ಸದ್ಯ ಇವಳ ಬಗ್ಗೆ ಯೋಚನೆ ಇಲ್ಲ. ಅಣ್ಣನ ಕೇಳ್ತೀನಿ. ಯಾರೇ? ಹರೀಶ, ಇವನ್ಯಾಕೆ ಫೋನ್ ಮಾಡ್ತಿದ್ದಾನೆ? ನಾವಿಲ್ಲಿ ಪೂಜೆ ಮಾಡ್ತಿರೋದು ಏನಾದ್ರು ಗೊತ್ತಾಯ್ತಾ ಅವನಿಗೆ? ನೀನು ಹಿಂಗೆ ತಡ ಮಾಡಿದ್ರೆ ಅವನಿಗೆ ಇನ್ನೂ ಡೌಟ್ ಬರುತ್ತೆ. ಬೇಗ ಎತ್ತಿ ಏನು ಅಂತ ಕೇಳಿ. ಹಲೋ, ಹೇಳೋ. ಬ್ರೋ, ಏನಿಲ್ಲ, ಎಷ್ಟೊತ್ತಿಗೆ ಬರ್ತೀಯ ಮನೆಗೆ ಅಂತ ಕೇಳೋಣ ಅಂತ ಫೋನ್ ಮಾಡಿದೆ. ಯಾಕೋ ಈಗ ಕೇಳ್ತಿದ್ಯಾ? ಈಗ ತಾನೇ ಮನೆಯಿಂದ ಬರ್ತಾ ಇದ್ದೀನಿ, ಆಗಲೇ ಎಷ್ಟೊತ್ತಿಗೆ ವಾಪಸ್ ಬರ್ತೀಯಾ ಅಂತ ಕೇಳ್ತಿದ್ಯಾ? ಯಾಕೆ, ಏನಾದರೂ ಪ್ರಾಬ್ಲಮ್ಮಾ? ಇಲ್ಲ ಇಲ್ಲ ಬ್ರೋ, ಏನು ಪ್ರಾಬ್ಲಮ್ ಇಲ್ಲ. ಸುಮ್ಮನೆ ಹಾಗೆ ಕೇಳೋಣ ಅನ್ನಿಸ್ತು. ಎಷ್ಟೊತ್ತಿಗೆ ಬರ್ತಿದ್ಯಾ?
ಅದೇ ನನಗೆ ಸ್ವಲ್ಪ ಹುಷಾರಿಲ್ವಲ್ಲ, ಅದಕ್ಕೆ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಆಮೇಲೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀವಿ. ಒಂದು 4-5 ಗಂಟೆ ಆಗುತ್ತೆ ಕಣ. ಓ ಹೌದಾ, ಸರಿ ಸರಿ, ನೀನು ಆರಾಮಾಗಿ ಮುಗಿಸ್ಕೊಂಬಾ, ನಿಧಾನಕ್ಕೆ ಬಾ. ಹಾಂ, ಓಕೆ. ಏನಂತೆ? ಏನೋ, ಸರಿ ಕೂತ್ಕೋ ಬಾ, ಲೇಟ್ ಆಗುತ್ತೆ. ಸದ್ಯ ಇವನು ಬರೋದು ಲೇಟ್ ಆಗುತ್ತಂತೆ. ಈಗ ಮನೇಲಿರೋದು ಅಜ್ಜಿ, ಅಮ್ಮ, ವೆಂಕಿ. ವೆಂಕಿನೂ ಅಂಗಡಿಗೆ ಹೊರಟ್ಬಿಡ್ತಾನೆ. ಉಳಿಯೋದು ಅಮ್ಮ, ಅಜ್ಜಿ ಮಾತ್ರ. ಅವರನ್ನು ಹೇಗೆ ಹೊರಗೆ ಕಳಿಸೋದು? ಹೇಗೆ ಕಳಿಸೋದಪ್ಪ? ಇಬ್ಬರಿಗೂ ಸಿನಿಮಾ ಟಿಕೆಟ್ ಬುಕ್ ಮಾಡಿಬಿಡ್ತೀನಿ. ಅವ್ರು ವಾಪಸ್ ಬರೋದ್ರೊಳಗೆ ಕೆಲಸ ಮುಗಿಸ್ತೀನಿ.